ಬೆಳದಿಂಗಳ ಬಾಲೆ ಅದು ಒಂಥರ ಚಿತ್ರರಂಗದಲ್ಲಿ ಒಂದು ವಿಶಿಷ್ಟ ಮೈಲಿಗಲ್ಲು ಸರ್. ಅದು ಎಂದೂ ಕಾಣದ ಒಂದು ಹೀರೋಯಿನ್ನು. ಇಡೀ ಸಿನಿಮಾದಲ್ಲಿ ಅನಂತ್ ಸರ್ನ ಚಡಪಡಿಕೆ, ಅವಳನ್ನು ಕಾಣಬೇಕು ಯಾರು ಈಗ ನೋಡಿ, ಈಗ ಮೊಬೈಲ್ ಬಂದಿದ್ದು ಈಗ ಬಹಳ ಸುಲಭ. ಕರೆಕ್ಟ್. ಬಟ್ ಆ ಕಾಲದಲ್ಲಿ ನೋಡಿ, ಯಾರೋ ಒಂದು ಫೋನ್ ಮಾಡಿದ್ರೆ ಯಾರು ನೀವು ಬೇರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಫೋನ್ಗಳ ಮೇಲೆ ಲವ್ ಅಂದ್ರೆ ಲವ್ ಹ್ಯಾಪನ್ಸ್ ನಾಟ್, ದೇ ಡೋಂಟ್ ಸಿ, ಒಬ್ಬರನ್ನೊಬ್ಬರು ನೋಡೋದು ಇಲ್ಲ. ಫೋನಲ್ಲಿ ಮಾತಾಡಿದ ಅವಳ ಧ್ವನಿಯಿಂದಲೇ ಇಷ್ಟವಾಗಿ ಅವಳು ಯಾರು ಇರ್ಬೋದು ಅಂತ ಹುಡುಕಾಡಿ ಹೋಗಿ, ಓ ಇವಳು ನನಗೆ ಇಷ್ಟ ಅಂತ ಅವನು ಅವಳಿಗೆ ಇಷ್ಟ ಆಗ್ಬೇಕಲ್ಲ, ಆ ರೀತಿ ಕಥೆಗಳನ್ನು ಮಾಡಿದ್ದಾರೆ. ಬಟ್ ಬೆಳದಿಂಗಳ ಬಾಲೆ ಕತೆ ಬರಹಗಾರ ಈ ರೀತಿ ಅದನ್ನು ತಗೊಂಡೋಗಿ ಅವನು ಚೆಸ್ ಇಟ್ಟು ಅದು ಒಂದು ಕಡೆ ಬರಹಗಾರನ ಪಾಂಡಿತ್ಯ, ಇನ್ನೊಂದು ಕಡೆ ಸುನೀಲ್ ಕುಮಾರ್ ದೇಸಾಯಿ ಅವರ ಪಾಂಡಿತ್ಯ. ಇನ್ನು ನಮ್ಮ ಬೇರೆ ಭಾಷೆಯಲ್ಲೂ ಟ್ರೈ ಮಾಡಿದ್ರು ಸರ್, ಆದರೆ ಈ ಮಟ್ಟದ ಸಕ್ಸಸ್ ಸಿಗಲಿಲ್ಲ ಅವ್ರಿಗೆ. ನೀವು ಉದ್ಭವದ ಕಥೆ ನೀವು ಹೇಳಿದ್ರಿ, ಹಾಗೆ ಉಂಡು ಹೋದಾಕೊಂಡು ಈ ರೀತಿ ನೆಗೆಟಿವ್ ಶೇಡಲ್ಲಿದ್ದರು. ಕೆಲವು ನೆಗೆಟಿವ್ ಶೇಡ್ ಇದ್ರು ಕೂಡ ಹ್ಯೂಮರಲ್ಲಿ ಹೇಳಿದ್ರೆ ಜನ ತಗೋತಾರೆ ಅನ್ನೋದನ್ನ, ದ್ಯಾಟ್ ವಾಸ್ ದ ಚಾಲೆಂಜ್. ಇನ್ಫ್ಯಾಕ್ಟ್ ನಾನು ದಿನೇಶ್ ಬಾಬು ಅವ್ರ ಜೊತೆ 15 ಫಿಲ್ಮ್ಗಳನ್ನು ಮಾಡಿದ್ದೆ. ಈಸ್ ಎ ಕ್ಯಾಮರಾಮನ್, ಅವರು ಬರಹಗಾರ, ಡೈರೆಕ್ಟರ್ ಆದ, ಎಲ್ಲ 3 ಕೆಲಸಗಳನ್ನು ಮಾಡುವ. ಬಟ್ ಅವರ ವೈವಿಧ್ಯತೆ, ಬಟ್ ಹಾಗೆ ಬಟ್ ಡಿಡ್ ನಾಟ್ ಗ್ರೇಟ್ ಹಿಟ್ಸ್ ಇರಲಿಕ್ಕಿಲ್ಲ. ಬಟ್ ಹಿ ಡಿಡ್ ಮೇಕ್ ವಿತ್, ಐ ಹ್ಯಾವ್ ಆಕ್ಟೆಡ್ ಇನ್ 15 ಆಫ್ ಹಿಸ್ ಫಿಲ್ಮ್ಸ್ ಅಂಡ್ ಈಚ್ ಒನ್ ವಾಸ್ ವೆರಿ ಡಿಫ್ರೆಂಟ್. ಹೆಂಡತಿ ಹೇಳ್ಬೇಡಿ, ಆ ಟೈಟ್ಲ್ ಮಿಸ್ಚಿವಸ್ ಇದೆ. ಅಟ್ ದ ಸೇಮ್ ಟೈಮ್ ವಾಟ್ ಹ್ಯಾಪನ್ಸ್ ದೇರ್ ಇಸ್ ಎ ಮರ್ಡರ್ ಇನ್ ಹಾಗೆ ಈ ರೀತಿ ಭಿನ್ನವಾದ ಇವೆಲ್ಲರ ನಿರ್ದೇಶಕರ ಅಂದರೆ ಇದೆಲ್ಲ ನನಗಿಂತ ಇವರುಗಳ ಯಶಸ್ಸದು. ಸರ್ ಗಣೇಶ ಸೀರೀಸು, ನಾನು ಆ ಸಿನಿಮಾಗಳ ಇಸ್ವಿಗಳನ್ನ ನಾನು ಪಕ್ಕದಲ್ಲಿ ಚೆಕ್ ಮಾಡ್ತಿರ್ತೇನೆ. ಆ ಇಸ್ವಿಗಳು ಚೆಕ್ ಮಾಡಲಿ, ನಿಮ್ಮ ಕೆಲವು ಸಿನಿಮಾಗಳಲ್ಲಿ ಆ ಕಾಲದ ಸಾಮಾಜಿಕ ಸಮಸ್ಯೆ ಅಥವಾ ಸಾಮಾಜಿಕ ಅಭಿಪ್ರಾಯಗಳು ವಠಾರ ಈಗ ಉದ್ಭವ ಸರ್. ಎಲ್ಲೊಂದು ದೇವರ ಉದ್ಭವ ಆಯಿತು, ಕೆಲವರು ಅದ್ರ ಬಗ್ಗೆ ಒಂದಷ್ಟು ದೇವಸ್ಥಾನ ಕಟ್ಟೋಣ, ಆ ಥರದೊಂದು ತುಂಬ ಚರ್ಚೆಲಿದ್ದಂಥ ಕಾಲಘಟ್ಟ ಆಗಿದ್ದು. ಕರೆಕ್ಟ್. ಈಗ ನೋಡಿ, ಈಗ ಒಂದೊಂದು ಕಡೆ ದೇವಸ್ಥಾನ ಕಟ್ಟಿದ್ರೆ ಡಿಮಾಲಿಷ್ ಮಾಡ್ತೀವಿ. ಕರೆಕ್ಟ್. ಅದಕ್ಕೆ ಅವರು ಒಂಥರ ಅದೊಂದು ರೂಪದಲ್ಲಿ ತಾವು ಉದ್ಭವಿಸ್ತಾ ಇದ್ರಿ ಆಗ ಅಂತ. ಅದು ಹಾಗೆ ನಾನು ಒಬ್ಬ ನಟ, ಬರಹಗಾರ ಮುಖ್ಯ ಅಲ್ಲಿ. ಕರೆಕ್ಟ್. ಅಂತ ಕಥೆಗಳನ್ನು ಬರೆದು ಎಂಥ ನಿರ್ದೇಶಕರು ಅದನ್ನು ತಗೊಂಡು ಆಗಿದೆ. ಮನೆ ಕೊಡಿಸ್ತೀನಿ, ಸೈಟ್ ಕೊಡಿಸ್ತೀನಿ ಅಂತ ಹೇಳಿ ಮೋಸ ಮಾಡೋ, ನಾನೇ ಮೋಸ ಹೋಗ್ತಾನೆ. ಕರೆಕ್ಟು. ಅದು ಕರ್ಮ ಫಿಲಾಸಫಿ. ಕರೆಕ್ಟ್. ಇದು ಪ್ರತಿ ಸಲ ಈ ಬೇರೆ ಒಂದು 100 ಜನಕ್ಕೆ ನೀನು ಮೋಸ ಮಾಡಿದ್ರೆ 101ನೇವನು ಮೋಸ ಹೋಗೋದು ನೀನೇ. ಕರೆಕ್ಟ್. ಉಂಡು ಕೊಂಡು ಹೋದ ಸಹ ಸಬ್ಜೆಕ್ಟು ಅಷ್ಟೇ ಸರ್. ಹಳ್ಳಿ ಕಡೆ ಈಗೂ ಯಾಮಾರಿಸಬಹುದು. ಆಕ್ಚುಲಿ ಆಗಿದೆ ಅನ್ನೋದು ಬ್ಯಾಂಕ್ ನ್ಯಾಷನಲೈಸ್ ಆಯಿತು. ನ್ಯಾಷನಲೈಸ್ ಆದ್ಮೇಲೆ ಕೆಲವು ಕಡೆ ಯಾವುದೋ ಒಂದು ಹಳ್ಳಿ ಬ್ಯಾಂಕ್ ಮ್ಯಾನೇಜರ್ಗಳಿಗೂ ದೂರ ಹೋಗಿ ಚೆಕ್ ಮಾಡೋದು ಕಷ್ಟ. ಈ ಹಳ್ಳಿಯಲ್ಲಿ ನಾನು ಅದೇನೋ ದೊಡ್ಡ ಹಸುಗಳು ಬರ್ತಿದ್ದವಲ್ಲ, ಇನ್ಸ್ಪೆಕ್ಷನ್ ಹಾಕೊಂಡು ಅಲ್ಲಿ ಹೋಗೋದು. ಅವನು ನಾನು ನೋಡ್ದ, ಹೌದು ಹಸು ಇದೆ, ಸ್ಯಾಂಕ್ಷನ್ ಮಾಡಿದಾಗ ಕೊಟ್ಟ. ಆಮೇಲೆ ಇನ್ನೊಬ್ಬರನ್ನೆಲ್ಲ ಇನ್ನೇನದ ಇದೇ ತಗೊಂಡು ಕಮಂಗಿಪುರ ಹಸುನ ಎರಡು ಅದೊಂದು ಒಂದು ಹ್ಯೂಮರ್ ಲೆವೆಲ್. ಅದು ಬೇಸಿಕಲಿ ಮೋಸವೇ. ಸೊ ಈ ಮೋಸ ಹ್ಯೂಮರಲ್ಲಿ ಹೇಳಿದ್ರೆ, ಈಗ ಗೌರಿ ಗಣೇಶ ಅದು ಉದ್ಭವ, ಅದು ಉಂಡು ಹೋದಾಕೊಂಡು ಅದು ಯಾರಿಗೂ ಹೇಳ್ಬೇಡಿ. ಅದು ದ ಬೇಸಿಕ್ ಥೀಮ್ ಈಸ್ ನೆಗೆಟಿವ್ ಕ್ಯಾರೆಕ್ಟರ್ ಇದ್ದರೂ ಕೂಡ ಜನರಿಗೆ ಇಷ್ಟವಾಗೋ ರೀತಿ ನೀವು ಪ್ರೆಸೆಂಟ್ ಮಾಡಿದರೆ, ದಟ್ ಇಸ್ ದ ಜಾಬ್ ಆಫ್ ದಟ್ಸ್ ದ ಬ್ರಿಲಿಯನ್ಸ್ ಆಫ್ ದ ಡೈರೆಕ್ಟರ್. ಸೊ ನಾನು ನಟನಾಗಿ ಅವೆಷ್ಟೋ ಪಾತ್ರಗಳನ್ನು ಮಾಡೋ 70s ಇಂಥ ಪಾತ್ರಗಳು ಮಾಡಿದವರು 80s 90s ಇಂಥ. ಹೌದು ಸರ್, ತಾವು ಹೀರೋನ, ನಟನ, ಸ್ಟಾರ ಅಥವಾ ಎಲ್ಲವನ್ನ? ಎಲ್ಲವೂ. ಹೀರೋ, ನಟ, ಸ್ಟಾರ್ ಯಾವ್ದು ಜಾಸ್ತಿ ಪ್ರಿಫರ್ ಮಾಡ್ತೀರಿ ಸರ್? ನನಗೆ ಇದು ತುಂಬ ಖುಷಿ ಕೊಡ್ತಿತ್ತು. ನನಗೆ ನಟ ಅಂತ ಕರ್ಸ್ಕೊಳ್ಳೋದು ನನಗೆ ಖುಷಿ ಆಗ್ತಿತ್ತು. ಹೀರೋ ಅದು ಕಾಂಬಿನೇಷನ್ ಇಸ್ ದ ಸೇಮ್, ಒಂದೇ. ಅದೊಂಥರ ದತ್ತಾತ್ರೇಯನ ಅವತಾರ ಇದ್ದಾಗ ಅವನಿಗೆ ದತ್ತಾತ್ರೇಯನಿಗೆ ಒಂದು ದಿಗಂಬರ ಅಂತಾನು ಅಂತಾರೆ, ದತ್ತಾತ್ರೇಯ ಅಂತಾರೆ, ಅವಧೂತನು ಅಂತಾರೆ. ಹಾಗೆ ಹೀರೋ ನಟ ಖಂಡಿತ ಇರಬೇಕು. ಆಮೇಲೆ ಅವನು ಸ್ಟಾರ್ ಆದರೆ ಅದು ಸ್ಟಾರ್ ಆಗೋದು ಜನರಿಂದ. ಸ್ಟಾರ್ ಅವರನ್ನು ಮಾಡೋರು ಈ ಬರಹಗಾರರು, ಈ ನಿರ್ದೇಶಕರು. ಈಗ ಫಾರ್ ಇನ್ಸ್ಟೆನ್ಸ್ ನೀವು ನನ್ನ ದೃಷ್ಟಿಕೋನದಿಂದ ನೋಡಿ, ಐ ಹೋಪ್ ಇಟ್ಸ್ ಡಸಂಟ್ ಆಫೆಂಡ್ ಎನಿಬಡಿ. ಬಟ್ ಈಗ ರಂಗಭೂಮಿಯಲ್ಲಿ
ನಾನು ಹೋಗಿ ಒಂದು ನಟಿಸ್ಬೇಕಾದ್ರೆ ನಾನೇ ನಟಿಸ್ತೀನಿ, ನಾನೇ ನಟಿಸ್ಬೇಕು. ಎಲ್ಲ ಡೈಲಾಗ್ಸ್ ಬಾಯ್ಪಾಠ ಮಾಡಿ ಸರಿಯಾಗಿ ಡೈಲಾಗ್ ಡೆಲಿವರಿ ಸ್ಪಷ್ಟವಾಗಿರಬೇಕು. ಅಲ್ಲಿವರೆಗೂ ಲಾಸ್ಟ್ ರೋವರೆಗೂ ತಲುಪಬೇಕು. ಎಲ್ರಿಗೂ ಮುಂದೆ ಕೂತವ್ರಿಗೆ ಕಾರಣದಾಗ ಸ್ಪಷ್ಟವಾಗಿ ಕಾಣದೇ ಇರ್ಬೋದು, ಬಟ್ ಅದಕ್ಕೆ ಆ ಲೈಟ್ಸ್ ಎಲ್ಲ ಹಾಕಿ ನಾವು ನಮಗೆ ಸ್ವಲ್ಪ ಲಾರ್ಜರ್ ಗಿಂಡು ಸರಿ ಆಗ್ತಿರೋದು, ಸ್ವಲ್ಪ ಜಾಸ್ತಿ ಫೋರ್ಸ್ಫುಲ್ ಆಗಿ ಮಾಡಪ್ಪ ಅಂತ ಹೇಳೋದು ಅದು ಕಾರಣ. ಈಗ ಇವೆಲ್ಲ ಬಂದಿದೆ, AI ಬಂದಿದೆ, ಆಮೇಲೆ ಹೇಳ್ತಾರಲ್ಲ ಕಟ್ ಪೇಸ್ಟ್ ಕಟ್ ಆ್ಯಂಡ್ ಪೇಸ್ಟ್. ಕಟ್ ಆ್ಯಂಡ್ ಪೇಸ್ಟ್. ಹಾಗೆ ಈಗ ಸಿನಿಮಾ ಈಗ ನಾನು ಶೂಟ್ ಮಾಡಿದ್ವಿ, ನೀವು ಶೂಟ್ ಮಾಡಿದ್ದೀವಿ, ಹೋಗಿತಾ? ಅಲ್ಲಿ ರಂಗಭೂಮಿಯಲ್ಲಿ ಹಾಗಾಗೋದಿಲ್ಲ, ಎಲ್ಲ ಸಿಂಗಲ್ ಟೇಕ್. ಅಲ್ಲಿ ಹಾಡು ಹಾಡ್ಬೇಕಂದ್ರೆ ಕೆಲವು ನನಗೆ ಸ್ವಲ್ಪ ಆದರೂ ಹಾಡು ಬರಬೇಕು. ಕೆಲವು ಅಲ್ಲಿ ಟೇಪ್ ಹಾಕಿ ಅವನು ಬಾಲ ಅವನು ಹಾಡಿಲ್ಲ, ಅಲ್ಲಿ ಗೊತ್ತಿದ್ದ ಅಲ್ಲಿ ಟೇಪ್ ಹಾಕ್ತಿದ್ದಾರೆ ಅಂತ. ಹಿಂದೆ ಅದಕ್ಕೆ ಮುಂದೆ ನಾಟಕದ ಮುಂದೆ ಸಂಗೀತದ ಸಿಸ್ಟಮ್ಮೇ ಕೂತ್ಕೊಳ್ತಿರ್ತಿತ್ತು. ಸೊ ಅದಾದಮೇಲೆ ಇದು. ಸೊ ಈಗ ಸಿನಿಮಾದಲ್ಲಿ ಇದು ಕಟ್ ಪೇಸ್ಟ್ ಇದು ಇಷ್ಟ, ಕಟ್ ಆ್ಯಂಡ್ ಪೇಸ್ಟ್. ಯಾಕಂದರೆ ಇಲ್ಲಿ ಶೂಟಿಂಗ್ ಆಯಿತು, ಅಲ್ಲಂತ ಹೋಗಿ ಎಡಿಟಿಂಗ್ ಮಾಡಿದ್ರು. ಆವಾಗ ನಾನು ನಟಿಸುವಾಗ ಅಲ್ಲಿ ಏನು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇರೋದಿಲ್ವಲ್ಲ, ಅದಕ್ಕೆ ಆಮೇಲೆ ಅದನ್ನು ಹೈಲೈಟ್ ಮಾಡಿದ್ವಿ, ಜಾಸ್ತಿ ಮಾಡಿ ಕಮ್ಮಿ ಮಾಡಿ, ಸಂಗೀತ ರೆಕಾರ್ಡಿಂಗು ಸಹ ಅವೆಲ್ಲ. ಸೊ ಫೈನಲ್ ಎಡಿಷನ್ ನಾನು ನಟಿಸುವಾಗ ಅದು ಯಾವುದೂ ಇರೋದಿಲ್ಲ. ಅದ್ರ ಜನರಿಗೆ ಪ್ರೆಸೆಂಟ್ ಮಾಡುವಾಗ ಇಸ್ ಇಟ್ ದಿಸ್ ಕಟ್ ಆ್ಯಂಡ್ ಪೇಸ್ಟ್? ಸೊ ಯಾವುದು ಸುಪೀರಿಯರ್? ಸೊ ನಟನಾಗೇ ಇರಬೇಕು. ರಂಗಭೂಮಿ ಇರಲಿ, ಸೀರಿಯಲ್ ಇರಲಿ, ಅಥವಾ ಸಿನಿಮಾ ಇರಲಿ, ನಟನಾಗೇ ಇರಬೇಕು. ಅವ್ನು ಹೀರೋ ಆಗೋದು, ಸ್ಟಾರ್ ಆಗೋದು ಇವೆಲ್ಲ ಡಿಪೆಂಡ್ಸ್ ಆನ್ ಅದರ್ ಫ್ಯಾಕ್ಟ್. ನಟನಾಗಿ ಪಕ್ಕ ಇರಬೇಕು.